ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕತೆಗೂಡು. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಅರುಣಾನುರಾಗದ 25ನೇ ಅಧ್ಯಾಯವನ್ನು ನಾವೀಗಾಗಲೇ ಓದಿದ್ದೀವಿ. 26ನೇ ಅಧ್ಯಾಯವನ್ನು ಶುರು ಮಾಡೋಣ ಬನ್ನಿ. ದಾರಿ ಮಾಡಿಕೊಂಡು ಮುಂದೆ ಬಂದ ಸೂರ್ಯನ ಕರುಳು ಕಿವುಚದಂತಾಗಿತ್ತು. ವಯಸ್ಸಾದ ಹಣ್ಣು ಮುದುಕಿ ಗೋಗರೆಯುತ್ತಾ, ಯಾರಾದರೂ ಕಾಪಾಡ್ರಪ್ಪ ನನ್ನ ಮೊಮ್ಮಗಳನ್ನು ಎಂದು ನೆಲಕ್ಕೆ ತಲೆ ಬಡಿದುಕೊಂಡು ಅಳುವುದನ್ನು ನೋಡಿ ಆ ಕಡೆ ಅಜ್ಜಿಯ ಕನಸಿನ ಸುಂದರ ಗೂಡು ಪುಟ್ಟ ಗುಡಿಸಲಿಗೆ ಬೆಂಕಿ ಬಿದ್ದು ಇರೋಕೆ ನೆಲೆಯಿಲ್ಲದೆ ಅರಚುತ್ತಿದ್ದಳು. ಜೊತೆಯಲ್ಲಿ ತನಗೆ ಆಸರೆಯಾಗಿದ್ದ ತನ್ನ ಪುಟ್ಟ ಮೊಮ್ಮಗಳು ಗುಡಿಸಲಿನ ಒಳಗೆ ಸಿಲುಕಿ ಬೆಂಕಿಯಲ್ಲಿ ಬೇಯುತ್ತಿದ್ದಾಳೆ. ಕಾಪಾಡಿ ದೇವ್ರೇ, ಕಾಪಾಡು, ನನ್ನ ಜೀವ ತಗೊಂಡು ನನ್ನ ಮೊಮ್ಮಗಳನ್ನು ಕಾಪಾಡು ಎಂದು ಅಜ್ಜಿ ಸಿಕ್ಕವರ ಕಾಲಿಗೆ ಬಿದ್ದು ಕಾಪಾಡಿ ಎಂದು ಅರಚಿದರೂ ಸಹ ತಮ್ಮ ಫೋನ್ಗಳಲ್ಲಿ ವಿಡಿಯೋ ಮಾಡುತ್ತಾ ನಿಂತಿದ್ದರೇ ಹೊರತು ಯಾರೊಬ್ಬರೂ ಕಾಪಾಡಲು ಮುಂದೆ ಬರುವುದಿರಲಿ. ಫೈರ್ ಇಂಜಿನ್ಗೆ ಫೋನ್ ಮಾಡುವ ಗೋಜಿಗೂ ಹೋಗದೆ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲದ ಹಾಗೆ ನಿಂತು ನೋಡುತ್ತಾ ಬಿಟ್ಟಿದ್ದರು. ಸೂರ್ಯ ತಡ ಮಾಡದೆ ಬೆಂಕಿ ಬಿದ್ದ ಗುಡಿಸಲಿನ ಹತ್ತಿರ ಹೋಗಿ ಒಳಗೆ ಅಳುತ್ತಾ ಕೂತಿದ್ದ ಹುಡುಗಿಯ ದನಿ ಆಲಿಸಿ ಮನೆ ಒಳಗೆ ನುಗ್ಗಲು ಹೋದ. ಅಷ್ಟರಲ್ಲಿ ಕರಿಯ ತಡೆದು, ಅಣ್ಣ, ಬೆಂಕಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಒಳಗೆ ಹೋದಾಗ ನಿಂಗೇನಾದರೂ ಆದರೆ ಏನು ಮಾಡೋದು? ಇರು, ಫೈರ್ ಇಂಜಿನ್ಗೆ ಫೋನ್ ಮಾಡಿದ್ದೀನಿ, ಇನ್ನೇನು ಬರುತ್ತೆ, ನೀನು ಒಳಗೆ ಹೋಗಬೇಡ ಗುರು ಎಂದು ಕೈ ಹಿಡಿದು ತಡೆದನು. ಲೋ ಕರಿಯ, ಈ ಟೈಮ್ನಲ್ಲಿ ನಂಗೇನಾಗತ್ತೆ ಅಂತ ಯೋಚನೆ ಮಾಡಿಕೊಂಡು ಕೂರೋ ಟೈಮ್ ಇದಲ್ಲ ಕಣೋ. ಕಣ್ಣೆದ್ರಿಗೆ ಆ ಅಜ್ಜಿ ಗೋಳಾಟ ನೋಡಿನೂ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಹಂಗೇನಾದರೂ ನಂಗೆ ಅಪಾಯ ಆದರೆ ಆಗಲಿ ಬಿಡು. ಎಷ್ಟೋ ಜನರ ಪ್ರಾಣ ತೆಗೆದಿರೋ ನನಗೆ ಇದೊಳ್ಳೆ ಶಿಕ್ಷೆ ಅನ್ಕೋತೀನಿ. ಆ ದೇವ್ರಿದ್ದಾನೆ, ಆ ಮಗುನ ಕಾಪಾಡೋ ಹೊಣೆ ನಂದು. ನೀನು ಅಜ್ಜಿನ ಸಮಾಧಾನ ಮಾಡು, ಹೋಗು, ನನಗೇನೂ ಆಗಲ್ಲ. ಸೂರ್ಯ ನೋಡುತ್ತಲೇ ಗುಡಿಸಲಿನ ಒಳಗೆ ಹೋದ. ಎತ್ತ ನೋಡಿದರೂ ಬೆಂಕಿ, ಕಣ್ಣು ಕಾಣದೇ ಇರುವಷ್ಟು ಹೊಗೆ, ಮೈಮೇಲೆ ಬೀಳುವ ಅರ್ಧಂಬರ್ಧ ಉರಿದ ಗುಡಿಸಲಿನ ಕಡ್ಡಿಗಳು. ಹೇಗೋ ಆ ಹೊಗೆಯಲ್ಲಿ ಬೆಂಕಿಯಲ್ಲಿ ದಾರಿ ಮಾಡಿಕೊಂಡು ಅಳುತ್ತಾ ಪುಟ್ಟ ಸೌದೆ ಇಡುವ ಗೂಡಿನಲ್ಲಿ ಬಚ್ಚಿಟ್ಟುಕೊಂಡಿದ್ದ ಹುಡುಗಿಯ ಬಳಿ ತಲುಪಿದ ಸೂರ್ಯ. ಭಯದಿಂದ ಅಳುತ್ತಾ ನಡುಗುತ್ತಿದ್ದ ಹುಡುಗಿಯನ್ನು ನಿಧಾನವಾಗಿ ಗೂಡಿನಿಂದ ಹೊರತಂದು ತಾನು ಹಾಕಿದ್ದ ಜಾಕೆಟನ್ನು ಹುಡುಗಿಯ ಮೈತುಂಬ ಹೊದ್ದಿಸಿ ಅವಳನ್ನು ಎತ್ತಿಕೊಂಡು ಬೆಂಕಿ ಕಡಿಮೆ ಇರುವ ಜಾಗದಿಂದ ಹೊರಬರಲು ಪ್ರಯತ್ನಿಸಿದ. ಆಗಲೇ ಬೆಂಕಿ ಮನೆ ತುಂಬ ಆವರಿಸಿ ಧಗ ಎಂದು ಉರಿಯುತ್ತಿದ್ದಾಗ ಹೊರಗಿರುವ ಕರಿಯನಿಗೋ ಆತಂಕ. ಅಣ್ಣ ಅಣ್ಣ ಎಂದು ಕೂಗಲು ಶುರು ಮಾಡಿದ್ದ. ಅಷ್ಟರಲ್ಲಿ ಸೂರ್ಯನ ಗುಡಿಸಲಿನ ಕಿಟಕಿಯನ್ನು ಕಾಲಿನಿಂದ ಒದ್ದು ಮಗುವನ್ನು ಕರಿಯ ಎಂದು ಕೂಗಿ ಕರಿಯನ ಕೈಗೆ ಕೊಟ್ಟು ತಾನು ನೆಗೆಯಬೇಕು ಎನ್ನುವಷ್ಟರಲ್ಲಿ ಗುಡಿಸಲಿನ ಉದ್ದನೆಯ ತೀರು ಬೆಂಕಿಗೆ ಅರ್ಧಂಬರ್ಧ ಉರಿದು ಕೆಳಗೆ ಬಿದ್ದಿತು. ಅಮ್ಮ ಎಂದ ಸೂರ್ಯ ಕಿರುಚಿ ನೋಡುವಷ್ಟರಲ್ಲಿ ಕಾಲಿನ ಮೇಲೆ ಗುಡಿಸಲಿನ ಆಧಾರ ಸ್ತಂಭ ಬಿದ್ದು ಕೆಳಗೆ ಕುಸಿದಿದ್ದ. ಸೂರ್ಯನ ಸಹಾಯಕ್ಕೆ ಬರಬೇಕಿದ್ದ ಕರಿಯ ಮಗುನ ಕರ್ಕೊಂಡು ದೂರ ಹೋಗಿದ್ದ. ಅಷ್ಟರಲ್ಲಿ ಸೂರ್ಯನಿಗೆ ಆಧಾರವಾಗಿ ಆ ಒಂದು ಕೈ ತನ್ನ ಕೈ ಚಾಚಿ ಸೂರ್ಯನ ಮೇಲೆತ್ತಲು ಪ್ರಯತ್ನಿಸಿತ್ತು. ಸೂರ್ಯನಿಗೆ ಹೊರಬರಲು ಸಹಾಯವಾಗಲು ಸೂರ್ಯ ಬರುವ ಜಾಗದ ಸುತ್ತ ನೀರು ಸುರಿದು ಅನುಕೂಲ ಮಾಡಲಾಗಿತ್ತು. ಸೂರ್ಯ ಆ ಕೈನ ಆಸರೆಯಿಂದ ಧೈರ್ಯ ಬಂದಂತಾಗಿ ಇನ್ನೊಂದು ಕಾಲಿನಿಂದ ತೀರನ್ನು ಬಿಗಿಯಾಗಿ ಜಾಡಿಸಿ ಹೊದ್ದು ಮೇಲೆ ಬಂದನು. ಹೊರಬಂದ ಸೂರ್ಯ ಹಿಡಿದಿದ್ದ ಕೈಯನ್ನು ಬಿಟ್ಟಿರಲಿಲ್ಲ. ಸುಸ್ತಾಗಿದ್ದ ಕಾರಣ ಆ ಕೈ ಹಿಡಿದ ವ್ಯಕ್ತಿಯ ಮುಖ ನೋಡಿ ನಕ್ಕಿದ್ದ. ಆ ವ್ಯಕ್ತಿ ಕೂಡ ಸೂರ್ಯನ ತಬ್ಬಿಕೊಂಡು, ತುಂಬ ಒಳ್ಳೆ ಕೆಲಸ ಮಾಡಿದ್ರಿ, ನೀವಿಲ್ಲ ಅಂದಿದ್ರೆ ಇವತ್ತು ಆ ಪುಟ್ಟ ಜೀವ ಬೆಂಕಿಲಿ ಕರಗಿ ಹೋಗ್ತಿತ್ತು ಎನ್ನುತ್ತಾ ಸೂರ್ಯನಿಗೆ ಕೂತ್ಕೊಳ್ಳಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ ಎನ್ನುತ್ತಾ ಗಾಳಿ ಬರಲು ಅನುವು ಮಾಡಿಕೊಟ್ಟ. ಕರಿಯ ಕೂಡ ಮೊಮ್ಮಗಳನ್ನು ಅಜ್ಜಿ ಹತ್ತಿರ ಸೇರಿಸಿ ಬೆಂಕಿ ಹತ್ತಿರ ತುಂಬ ಹೊತ್ತು ನಿಲ್ಬೇಡಿ, ಬನ್ನಿ ಆ ಕಡೆ ಹೋಗೋಣ ಎಂದು ಇಬ್ಬರನ್ನು ಹಿಡಿದು ಎಳೆದು ತಂದಿದ್ದ. ಸೂರ್ಯನ ಮುಖ ಕಾಣುತ್ತಲೇ ಅಜ್ಜಿ ತಡವರಿಸುತ್ತಾ ಬಂದು, ಯಾರು ಹೆತ್ತ ಮಗನೋ ಏನೋ, ಎಲ್ಲರೂ ಕೈಕಟ್ಟಿ ನೋಡ್ತಾ ಇರುವಾಗ ನೀನು ನನ್ನ ಉಸಿರನ್ನು ನನಗೆ ವಾಪಸ್ ಕೊಟ್ಟಿದ್ಯಾ ಮಗ, 100 ಕಾಲ ಸಂದಾಕಿರು ಎನ್ನುತ್ತಾ ಅವನ ಕೆನ್ನೆ ಹಿಡಿದು ಮುತ್ತಿಕ್ಕಿದರು. ಕರಿಯ ಫೋನ್ ಮಾಡಿದ್ದರಿಂದ ಆಂಬ್ಯುಲೆನ್ಸ್ ಮತ್ತು ಫೈರ್ ಇಂಜಿನ್ ಬಂದಿದ್ದವು. ಅಜ್ಜಿ ಮತ್ತು ಮೊಮ್ಮಗಳು ಸುಸ್ತಾಗಿದ್ದ ಕಾರಣ ಮೊದಲು ನೀವು ಮಾತನಾಡುವುದನ್ನು ನಿಲ್ಲಿಸಿ ನಡೀರಿ ಆಸ್ಪತ್ರೆಗೆ ಎಂದು ಅಜ್ಜಿಯ ಕೈ ಹಿಡಿದು ಆಂಬ್ಯುಲೆನ್ಸ್ ಹತ್ತಿಸಿ ಮೊಮ್ಮಗಳನ್ನು ಅಜ್ಜಿ ಪಕ್ಕ ಮಲಗಿಸಿ ಆಸ್ಪತ್ರೆಗೆ ಕಳುಹಿಸಿದರು. ಫೈರ್ ಇಂಜಿನ್ ತನ್ನ ಬೆಂಕಿ ನಿಂದಿಸುವ ಕೆಲಸ ಶುರು ಮಾಡಿತ್ತು.
ಹೊತ್ತಿ ಹುರಿಯುತ್ತಿದ್ದ ಬೆಂಕಿಯನ್ನೇ ನೋಡುತ್ತಾ ನಿಂತಿದ್ದ ಸೂರ್ಯ ಅಜ್ಜಿಯ ಕನಸುಗಳೆಲ್ಲ ಬೆಂಕಿಯಲ್ಲಿ ಉರಿದು ಹೋಗುತ್ತಿರುವುದನ್ನು ಕಲ್ಪಿಸಿಕೊಂಡು ಕಣ್ಣೀರಿಟ್ಟನು. ಮುಂದೆ ಅವರಿಗೇನಾದರೂ ವಾಸಕ್ಕೆ ಯೋಗ್ಯ ಆಗಲಿ ಹಾಗೂ ಸಹಾಯ ಮಾಡಬೇಕು ಎಂದುಕೊಂಡು ನೋಡುತ್ತಾ ನಿಂತಿದ್ದವನಿಗೆ ತನ್ನ ಸಹಾಯಕ್ಕೆ ಬಂದ ಆ ಸಹಾಯ ಹಸ್ತದ ನೆನಪಾಗಿ ಹಿಂದಿರುಗಿ ನೋಡಿದನು. ಫೋನಿನಲ್ಲಿ ಮಾತನಾಡುತ್ತಾ ನಿಂತಿದ್ದ 26ರ ಯುವಕ ಸುಹೃದ್ರೂಪಿ, ಮುಖದ ತುಂಬ ಧುಮ್ಮಿಕ್ಕುವ ನಗು, ಚೈತನ್ಯ, ನೋಡಿದರೆ ಮತ್ತೊಮ್ಮೆ ನೋಡಬೇಕು ಎನಿಸುವ ವ್ಯಕ್ತಿತ್ವ. ಹತ್ತಿರ ಬಂದ ಸೂರ್ಯ, ಒಳ್ಳೆ ಕೆಲಸ ಮಾಡುವಾಗ ಸ್ವಲ್ಪ ತೊಂದರೆ ಬಂದರೂ ದೇವರು ಬಂದು ಸಹಾಯಕ್ಕೆ ನಿಲ್ತಾನೆ ಅನ್ನೋದು ಎಷ್ಟು ಸತ್ಯ ನೋಡಿ. ಕಷ್ಟಕಾಲದಲ್ಲಿ ನೀವು ದೇವ್ರ ಥರ ಬಂದು ಕಾಪಾಡಿದ್ರಿ. ನಿಮ್ಮ ಈ ಸಹಾಯ ತುಂಬ ನೆನಪಲ್ಲಿಡೋ ಅಂಥದ್ದು ಎಂದು ಕೈ ಮುಗಿದನು. ನೀವು ಮಾಡಿರೋ ಸಹಾಯದ ಮುಂದೆ ನಮ್ಮದೇನು? ರಾಮನಿಗೆ ಸೇತುವೆ ಕಟ್ಟುವಾಗ ಅಳಿಲು ಸೇವೆ ಮಾಡಿದ ಹಾಗೆ ನಮ್ಮದೊಂದು ಪುಟ್ಟ ಅಳಿಲು ಸೇವೆ ಅಷ್ಟೇ. ಅಂದಹಾಗೆ ನೀವೇನು ಯೋಚನೆ ಮಾಡಬೇಡಿ. ಈ ಅಜ್ಜಿ ಮೊಮ್ಮಗಳಿಗೆ ಇರಲು ಬೇಕಾದ ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ಈಗ ತಾನೇ ಅಪ್ಪ ಹತ್ರ ಮಾತನಾಡಿದ್ದೀನಿ ಎಂದನು. ಅರೆ ನೋಡಿ, ನಾವಿಷ್ಟೆಲ್ಲ ಮಾತಾಡ್ತಾ ಇದ್ದೀವಿ, ನಮ್ಗಳ ಪರಿಚಯನೇ ಮಾಡ್ಕೊಂಡಿಲ್ಲ ಇನ್ನೂ ಎನ್ನುತ್ತಾ ನಕ್ಕನು ಸೂರ್ಯ. ಹಾಂ ಹೌದಲ್ಲ, ನನ್ನ ಹೆಸರು ನವೀನ್. ನಾನಿಲ್ಲೇ ಪಕ್ಕದ ಊರಿನ ಗೌಡರ ಮಗ. ನಾನು ಜ್ಞಾನಭಾರತಿ ಕಾಲೇಜಿನಲ್ಲಿ ಡಾಕ್ಟರ್ ಓದ್ತಾ ಇದ್ದೀನಿ. ಇಲ್ಲೇ ಪಕ್ಕದಲ್ಲಿ ನನ್ನ ಫ್ರೆಂಡ್ಸ್ ಮನೆಗೆ ಬಂದಿದ್ದೆ. ಅವರನ್ನು ಬಿಟ್ಟು ವಾಪಸ್ ಊರಿಗೆ ಹೋಗುವಾಗ ಇಲ್ಲೇನೋ ಗಲಾಟೆ ಶಬ್ದ ಕೇಳಿ ಈ ಕಡೆ ಬಂದೆ ನೋಡಿ ಎನ್ನುತ್ತಾ ತನ್ನ ಬಗ್ಗೆ ಹೇಳಿದ ನವೀನ. ವಾವ್ ಡಾಕ್ಟ್ರು ಸಾಹೇಬ್ರು, ಇನ್ಮೇಲೆ ನಮಗೇನೇ ಕಾಯಿಲೆ ಬಂದರೂ ನಿಮ್ಮ ತಾವೇ ತೋರಿಸ್ಕೊಬೋದು ಅನ್ನಿ. ಬ್ಯಾಂಡೇಜ್ ಜಾಸ್ತಿ ಇಟ್ಕೊಂಡಿರಿ, ನಮ್ಗೆ ಅವಾಗವಾಗ ಕುರ್ಪು ಜಾಸ್ತಿನೇ ಬೀಳ್ತಾನೆ ಇರುತ್ತೆ ಎಂದು ಜೋರಾಗಿ ನಕ್ಕನು ಕರಿಯ. ಸೂರ್ಯ, ಸುಮ್ಮನಿರೋ, ಯಾವಾಗಲೂ ತಮಾಷೆನೆ. ಅವರಿನ್ನೂ ಡಾಕ್ಟ್ರ್ ಆಗಿಲ್ಲ, ಇನ್ನೂ ಓದ್ತಾ ಇದ್ದಾರೆ. ಮುಗಿದು ಡಾಕ್ಟ್ರ್ ಆದಮೇಲೆ ನಿಂಗೆ ಮೊದಲು ಕೊಯ್ದು ಬ್ಯಾಂಡೇಜ್ ಮಾಡ್ತಾರೆ ಎಂದು ಕರಿಯನನ್ನು ರೇಗಿಸಿದ. ಕೈ ಮುಗಿಯುತ್ತಾ ಸೂರ್ಯ, ಗೌಡ್ರು ಅಂದರೆ ಹತ್ತೂರಿಗೆ ಆಧಾರವಾಗಿರ್ತಾರೆ, ಯಾರಿಗೇನೇ ತೊಂದರೆ ಬಂದರೂ ಕಾಪಾಡ್ತಾರೆ ಅನ್ನೋದನ್ನು ಕೇಳಿದ್ದೆ. ನೀವು ಅವರ ಮಗ ಆಗಿ ಅಜ್ಜಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮನಸ್ಸು ತುಂಬಿ ಬಂತು ನೋಡಿ. ಅಷ್ಟಲ್ಲದೆ ಹೇಳಲ್ಲ ದೊಡ್ಡವರು, ಗೌಡ್ರು ಅಂದರೆ ಊರಿಗೆ ಆಲದ ಮರ ಇದ್ದಂಗೆ. ನೀವು ಅವರ ಮಗ ಆಗಿ ಊರಿನವರಿಗೆ ಸಹಾಯ ಮಾಡೋಕ್ಕೆ ಮುಂದೆ ಬಂದ್ರಿ. ನೀವು ಕೂಡ ತಂದೆಗೆ ತಕ್ಕ ಮಗ ಎಂದು ಕಣ್ಣಿಂದ ನೀರು ಜಾರಿಸಿದ ಸೂರ್ಯ. ಅಯ್ಯೋ ಹಾಗೇನಿಲ್ಲ, ಇರೋದ್ರಲ್ಲಿ ಹಂಚಿ ತಿನ್ನಬೇಕು ಅನ್ನೋದು ಮೊದಲಿನಿಂದ ಅಪ್ಪ ಹೇಳಿಕೊಟ್ಟ ಪಾಠ ಅಷ್ಟೆ. ಅಂದಾಗೆ ನಿಮ್ಮ ಹೆಸರು ಅಂದ ನವೀನ್. ಅಯ್ಯೋ ಇನ್ನೂ ನೀವು ತಾವು ಅಂದ್ಕೊಂಡು ಏನಿದು, ನಮಗೆಲ್ಲ ಸೂಟ್ ಆಗಲ್ಲ, ತೆಗಿರಿ. ಮಗ ಮಚ್ಚ ಗುರು ಅಂದರೆ ಕೇಳೋಕೆ ನಮ್ಗೆ ಹಿತ ಎಂದನು ಕರಿಯ. ಸೂರ್ಯ, ಮಾತು ಜಾಸ್ತಿ ಆಯಿತು ನಿಂದು ಎಂದು ಕಾಲಿ ತುಳಿಯುತ್ತಾ, ನಮ್ದೇನು ಹೇಳ್ಕೊಳ್ಳೋ ಅಂಥ ಪರಿಚಯ ಏನಿಲ್ಲ. ನಾನು ಸೂರ್ಯ, ಇವನು ಕರಿಯ. ಇವನಿಗೆ ನಾನು ಬಿಟ್ಟರೆ ನಮ್ಗೆ ಯಾರೂ ಇಲ್ಲದ ಅನಾಥರು. ದುಡ್ಡು ಕೊಟ್ಟರೆ ಎಂಥ ಕೆಲಸ ಬೇಕಾದರೂ ಮಾಡ್ತೀವಿ. ಅದಕ್ಕೆ ಜನ ನಮಗೆ ರೌಡಿಗಳು ಅನ್ನೋ ಐಡೆಂಟಿಟಿ ಕೊಟ್ಟಿದ್ದಾರೆ. ಎಷ್ಟೋ ಜನ ನಮ್ಮನ್ನು ಕಂಡ್ರೆ ಭಯ ಬೀಳ್ತಾರೆ. ಇನ್ನು ಕೆಲವರು ಅವ್ರ ಕೈಲಿ ಆಗದೇ ಇರೋ ಕೆಲಸಗಳನ್ನು ನಮ್ಮ ಕೈಲಿ ದುಡ್ಡು ಕೊಟ್ಟು ಮಾಡಿಸ್ಕೊತಾರೆ ಅಷ್ಟೆ. ಒಟ್ಟಿನಲ್ಲಿ ಈ ಸಮಾಜಕ್ಕೆ ನಮ್ಮ ಪರಿಚಯ ನಾವು ಕೆಟ್ಟವರು ಅನ್ನೋದು. ಹಾಂ, ನಮ್ಮ ಜೊತೆ ಇನ್ನೂ ಒಂದು 10 ಜನ ಗೊತ್ತು ಗುರಿ ಇಲ್ಲದೆ ಇರೋ, ನಮ್ಮನ್ನೇ ನಂಬ್ಕೊಂಡಿರೋ ನಮ್ಮ ಹುಡುಗರಿದ್ದಾರೆ. ನಮ್ಮದು ಶಿವಾಜಿನಗರ, ಒಂದು ಪುಟ್ಟ ಬಾಡಿಗೆ ರೂಮ್, ಅದೇ ನಮ್ಮ ಅರಮನೆ. ಇಷ್ಟೇ ನೋಡಪ್ಪ ನಮ್ಮ ಇತಿಹಾಸ ಎನ್ನುತ್ತಾ ತನ್ನ ಬಗ್ಗೆ ಹೇಳಿಕೊಂಡ ಸೂರ್ಯ. ಯಾರು ಹೇಳಿದ್ದು ನೀವು ಕೆಟ್ಟವ್ರಂತ? ನೀವು ನಿಮ್ಮ ಪ್ರಾಣನೂ ಲೆಕ್ಕಿಸದೆ ಒಂದು ಜೀವ ಕಾಪಾಡ್ತೀರಾ ಅಂದರೆ ಯೋಚನೆ ಮಾಡಿ. ನೀವು ನಿಮ್ಮ ಹೊಳೆತನಕ್ಕೆ ಕೆಟ್ಟವರು ಅನ್ನೋ ಪಟ್ಟಿನ ಅಡ್ಡ ಇಟ್ಕೊಂಡು ಓಡಾಡ್ತಿದ್ದೀರಾ ಅಷ್ಟೆ. ನಂಗಂತೂ ನಿನ್ನ ಮೊದಲನ ಭೇಟಿಯಲ್ಲೇ ಮನಸ್ಸಿಗೆ ಇಷ್ಟ ಆಗಿಬಿಟ್ಟೆ ಸೂರ್ಯ. ನಾವಿಬ್ಬರು ಫ್ರೆಂಡ್ಸ್ ಆಗಿರೋಣ ಎನ್ನುತ್ತಾ ಸೂರ್ಯನನ್ನು ತಬ್ಬಿಕೊಂಡ ನವೀನ್. ಆ ಅಪ್ಪುಗೆಯಲ್ಲೇ ಆತ್ಮೀಯತೆ, ಪ್ರೀತಿ ತುಂಬಿತ್ತು. ಸೂರ್ಯನ ಕೂಡ ತನಗೆ ಗೊತ್ತಿಲ್ಲದೆ ನವೀನನ ಗೆಳೆತನ ಬಯಸಿದ್ದ. ಅಂತೂ ಇಂತೂ ನಮ್ಮ ಅಣ್ಣಂಗೆ ನಮ್ಮಂಥ ಪೋಕ್ರಿಗಳ ಮಧ್ಯೆ ಒಬ್ಬರು ಡಾಕ್ಟ್ರು ಫ್ರೆಂಡ್ ಆದರು ಎಂದು ಕಿಚಾಯಿಸಿದ ಕರಿಯ. ಬೆಳಗಿನಿಂದ ಆದ ಗಲಾಟೆಗಳ ಕಾರಣ ಕೈಯಲ್ಲಿ ಜಾಸ್ತಿ ರಕ್ತ ಹರಿದಿದ್ದರಿಂದ ಹಾಗೂ ಈ ಬೆಂಕಿ ಹೊಗೆಯ ಮಧ್ಯೆ ಸೂರ್ಯ ತೀರಾ ನಿತ್ರಾಣನಾಗಿದ್ದ. ಕರಿಯನ ಮಾತಿಗೆ ನಗುತ್ತಾ ನಿಂತಿದ್ದ ನವೀನನ ಮುಖ